ತಾಜ್ ಹೋಟೆಲ್ಗೆ ಹೋಗೋಣ, ಹೋಗ್ಬಿಟ್ಟು ಊಟ ಮಾಡೋಣ. ಇದು ಇಲ್ಲಿ ನೋಡಿ ಹೊರಗಡೆ ಡೈನಿಂಗ್ ಈ ಕಡೆನೂ ಐತೆ. ತಾಜ್ ಹೋಟೆಲ್ನ ಒಳಗಡೆ ಇದು ಟ್ರೈನ್ ಪಾರ್ಕಿಂಗ್ ಮಾಡೈತೆ. ಈ ಕಡೆ ಒಂದು ಟ್ರೈನು, ಆ ಕಡೆ ಒಂದು ಟ್ರೈನ್ ಪಾರ್ಕಿಂಗ್ ಮಾಡೈತೆ. ಮುಂಬೈ ಬೀಚ್ ಸೈಡ್ ಬಂದೆ ನೋಡಿ. ಇಲ್ಲಿ ನೋಡಿ ಹತ್ರದಿಂದ ಡಬಲ್ ಡೆಕ್ಕರ್ ಬಸ್ ಹೆಂಗೈತೆ. ಬೆಳಗ್ಗೆನೆ ಎದ್ದು ಮುಂಬೈ ಸಿಟಿನ ಸುತ್ತಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಮುಂಬೈಯಲ್ಲಿ ಎಲ್ಲೇ ಓಡಾಡಬೇಕು ಅಂದ್ರೂ ಜಾಸ್ತಿ ಲೋಕಲ್ ಟ್ರೈನ್ ಯೂಸ್ ಮಾಡಬೇಕು. ಲೋಕಲ್ ಟ್ರೈನು ಯಾವ ಮಟ್ಟಕ್ಕೆ ರಶ್ ಇರುತ್ತೆ ಅಂತ ನೋಡಿ. ಮುಂಬೈಯಲ್ಲಿ ಹೆಂಗೈತೆ ನೋಡಿ, ಹೆವಿ ರಶ್ ಲೋಕಲ್ ಟ್ರೈನ್ಸ್ ಮುಂಬೈಯಲ್ಲಿ. ಬಟ್ ಇದು ಬಿಟ್ಟರೆ ಬೇರೆ ಯಾವುದೋ ಆಪ್ಷನ್ ಇಲ್ಲ ಇಲ್ಲಿ. ಕಡಿಮೆ ರೂಪಾಯಿ ಟ್ರಾವೆಲ್ ಮಾಡ್ಬೋದು ನಾವು. 40 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿರೋದು ನಾನು ಈ ಟ್ರೈನಲ್ಲಿ. ಲೋಕಲ್ ಟ್ರೈನಲ್ಲಿ 15 ರೂಪಾಯಿ ಅಷ್ಟೇ. ಸ್ಟೇಷನ್ ಬಂದಡ್ಗೆ ಎಲ್ಲರೂ ಟಕ ಅಂತ ಇಳ್ಕೋತಾ ಇರ್ತಾರೆ. ಅಲ್ಲಿ ತೋರಿಸ್ತಿರುತ್ತೆ ಯಾವ್ಯಾವುದು ನೆಕ್ಸ್ಟ್ ಸ್ಟೇಷನ್ ಅಂತ. ನೋಡಿ ಛತ್ರಪತಿ ಶಿವಾಜಿ ರೈಲ್ವೆ ಸ್ಟೇಷನ್ ಬಂದೆ. ಟ್ರೈನ್ ಪಾರ್ಕಿಂಗ್ ಮಾಡೈತೆ. ಈ ಕಡೆ ಒಂದು ಟ್ರೈನು, ಆ ಕಡೆ ಒಂದು ಟ್ರೈನ್ ಪಾರ್ಕಿಂಗ್ ಮಾಡೈತೆ. ಶೂ ಪಾಲಿಶ್ ಮಾಡ್ತಾ ಅವ್ರೆ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ. ಈ ಕಡೆ ಎಕ್ಸಿಟ್ ಆಗ್ಬೇಕು ಇವಾಗ ನಾನು. ಗೈಸ್ ಇದು ಛತ್ರಪತಿ ಶಿವಾಜಿ ರೈಲ್ವೆ ಸ್ಟೇಷನ್ ಎಕ್ಸಿಟ್. ಈಚೆ ಬಂದೆ. ನೋಡಿ ಮುಂದೆಗಡೆ ಒಂದು ದೊಡ್ಡ ಬಿಲ್ಡಿಂಗ್ ಐತೆ. ಬಿಲ್ಡಿಂಗ್ಗಳು ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಬಾಂಬೆಲಿ. ಮತ್ತೆ ಟ್ಯಾಕ್ಸಿಗಳು ಜಾಸ್ತಿ ಬಾಂಬೆಲಿ. ಗೈಸ್ ಇಲ್ಲಿ ನೋಡಿ ಹತ್ರದಿಂದ ಡಬಲ್ ಡೆಕ್ಕರ್ ಬಸ್ ಹೆಂಗೈತೆ. ಎಲೆಕ್ಟ್ರಿಕ್ ಅನ್ಸುತ್ತಿದ್ದು. ಅಲ್ಲೇ ಎರಡು ನಿಂತೈತೆ. ಚೆನ್ನಾಗೈತಲ್ವಾ. ಆಮೇಲೆ ಅಲ್ಲಿ ನೋಡಿ ಹಳೆ ಕಾಲದ ಬಸ್ ಥರ ಕಾಣುತ್ತದು. ಬಸ್ ಹತ್ತಕ್ಕೆ ಲೈನಲ್ಲೇ ಹೋಗ್ಬೇಕು. ನಾನು ಲೈನಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಟಿಕೆಟ್ ಮೊದಲೇ ಕೊಡ್ತಾರೆ. ಅಲ್ಲಿ ಕಂಡಕ್ಟರ್ಗಳು ನಿಂತಿರ್ತಾರೆ ಅಲ್ಲಿ ನೋಡಿ, ಅಲ್ಲಿ ಅವ್ರು ಕೊಡ್ತಾರೆ. ಸೊ ಅಲ್ಲಿ ಟಿಕೆಟ್ ತೊಗೊಂಡು ಬಸ್ ಹತ್ತಕ್ಕೆ ಬರಬೇಕು. ಎಲ್ಲಿ ಬಂದಿದ್ದೀನಿ ಅಂತ ನೋಡಿ, ಗೇಟ್ ವೇ ಆಫ್ ಇಂಡಿಯಾ ಸಿಕ್ತು ನೋಡಿ. ಆ ಕಡೆ ಸೈಡ್ ನೋಡಿ ತಾಜ್ ಹೋಟೆಲ್ ಕಾಣಿಸ್ತೈತೆ. ಇಲ್ಲಿ ನೋಡಿ ಇದೇ ಗೇಟ್ ವೇ ಆಫ್ ಇಂಡಿಯಾ. ತುಂಬ ದೊಡ್ಡ ಐತೆ. ಫೋಟೋದಲ್ಲಿ ಚಿಕ್ಕ ಕಾಣಿಸುತ್ತೆ, ಫುಲ್ ದೊಡ್ಡ ಐತೆ. ನಂಗೆ ಫೋಟೋ ತೆಗಿಯೋಕ್ಕೆ ಯಾರೂ ಇಲ್ಲ ಗೈಸ್, ವಿಡಿಯೋ ಅಷ್ಟೇ ಮಾಡ್ಬೋದು ನಾನು. ಅಲ್ಲಿ ನೋಡಿ ತಾಜ್ ಹೋಟ್ಲು ಕಾಣಿಸ್ತಾ ಐತೆ. ಇಲ್ಲಿ ನೋಡಿ ಯಾವುದೋ ಬೋಟ್ ಐತೆ. ಆ ಕಡೆ ಎಲ್ಲ ಫುಲ್ಲು ಪಾರ್ಕಿಂಗ್ ಮಾಡ್ಬಿಟ್ಟವ್ರೆ ಬೋಟ್ಗಳನ್ನ. ಸಣ್ಣ ಬೋಟು, ಸಣ್ಣ ಶಿಪ್ಪು. ಇಲ್ಲೊಂದು ಮರದ ಮೇಲೆ ನೋಡಿ ಎಷ್ಟು ಚೆನ್ನಾಗೈತೆ. ಫುಲ್ ಎಲ್ಲ ಪಾರಿವಾಳಗಳು ತುಂಬ್ಕೊಬಿಟ್ಟೈತಿ ಮರದ ಹತ್ರ. ನಿಮಗೂ ಬೇಕಾ ಗೈಸ್? ಕಲ್ಲಂಗಡಿ ಹಣ್ಣು ಜ್ಯೂಸು ಸಾಕಾದಾಗೈತೆ. ನೋಡಿ ಫ್ರೂಟ್ಸ್ ಇಟ್ಟವ್ರೆ. ನಾನೊಂದು ಪ್ಲೇಟು ಪಾನಿಪುರಿ ತಿಂತೀನಿ ರೀ ಇವಾಗ. ಪಾನಿಪುರಿ ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳ್ತೀನಿ ರೀ ನಿಮಗೆ. ಮಸಾಲೆ ಮತ್ತೆ ಪಾನಿ ಟೇಸ್ಟ್ ಸಾಕಾಗೈತೆ ಗೈಸ್. ನಂಗೆ ಇಷ್ಟ ಆಯಿತು ಮುಂಬೈ ಪಾನಿಪುರಿ. ಚೆನ್ನಾಗೈತೆ ಟೇಸ್ಟು. ನಿಮಗೂ ಬೇಕಾ ನೋಡಿ. ಇಲ್ಲ ಐಸ್ ಐತೆ. ಐಸ್ ಕಟ್ ಮಾಡ್ಕೋತವ್ರೆ. ಐಸ್ ಕಟ್ ಮಾಡಿಬಿಟ್ಟು ಗ್ಲಾಸ್ಗೆ ಹಾಕಿದ್ರು. ಟೇಸ್ಟು ಓಕೆ. ಬೆಂಗಳೂರಲ್ಲಿ ಸಿಗೋ ಸೋಡಾ ಸಾಕಾಗಿರುತ್ತೆ. ಐಸ್ ಮುಂಬೈಯಲ್ಲಿ ನೋಡಿ ಈಗಲೂ ರೋಡ್ ಸೈಡೇನೆ ಕಟಿಂಗ್ ಮಾಡ್ತಾರೆ ಮುಂಬೈಯಲ್ಲಿ. ನಮ್ಮ ಕರ್ನಾಟಕದಲ್ಲಿ ಅವಾಗ ಹಳೇ ಕಾಲದಲ್ಲಿ ಮಾಡ್ತಿರಲ್ಲ, ಹಂಗೆ ಈಗಲೂ ಮಾಡ್ತಾರೆ ನೋಡಿ ಮುಂಬೈಯಲ್ಲಿ. ಸಾಕತ್ತಲ್ವಾ? ಏನೋ ಮಾಡ್ತಾರಲ್ಲ ಗೈಸ್. ಮುಂಬೈ ಒಂಥರ ಡಿಫ್ರೆಂಟಾಗಿ ಐತೆ. ಗೈಸ್ ಮುಂಬೈ ಬೀಚ್ ಸೈಡ್ ಬಂದೆ ನೋಡಿ. ಪಾರಿವಾಳಗಳು, ಫುಲ್ಲು ಪಾರಿವಾಳಗಳೈತೆ. ಸಾಕಾಗೈತೆ ಗೈಸ್ ಇದು. ಈ ಕಲ್ಲುಗಳು ನೋಡಿ, ಬರೀ ವಿಡಿಯೋಲ್ಲಿ ನೋಡ್ತಿದ್ದೆ ಯಾವಾಗಲೂ ಈ ಕಲ್ಲುಗಳನ್ನ. ಮುಂಬೈ ಬೀಚ್ ಸೈಡ್ ಎಲ್ಲ ಫುಲ್ ಈ ಥರದ್ದೇ ಕಲ್ಲುಗಳು ಹಾಕೋರೆ. ಅಲ್ಲಿ ಹೋಗಿ ಕುತ್ಕೋತೀನಿ ಈಗ. ಮುಂಬೈ ಸಿಟಿ ನೋಡಿ ಹೆಂಗೆ ಕಾಣಿಸ್ತೈತೆ. ದೊಡ್ಡ ಬಿಲ್ಡಿಂಗ್ಗಳು. ಮಹೀಮ್ ಬೀಚ್ ಗೈಸ್. ಯಾರೋ ಸಮುದ್ರದಲ್ಲಿ ಇಬ್ಬರು ಇಳಿದ್ಬಿಟ್ಟು ಆಟ ಆಡ್ತಾವ್ರೆ. ನೀರು ಫುಲ್ಲು ಸ್ಮೆಲ್ಲು ಮತ್ತು ಕೊಳೆ ನೀರು ಗಲೀಜು. ಎಲ್ಲ ಗಲೀಜಾಗ್ಬಿಟ್ಟೈತಿ ಈ ಕಡೆ ಸೈಡ್ ಬೀಚ್ಗಳು. ಗಲೀಜು ನೀರು ಗೈಸ್. ಮುಂಬೈ ಬೀಚ್ ತುಂಬ ಬರೀ ಕಪಲ್ಸ್ಗಳೇ ಅವರೇ ಗುರು. ಕಪಲ್ಸ್ಗಳೆಲ್ಲ ಹೊಟ್ಟೆ ಉರಿಸ್ತಾವ್ರೆ ನನಗೆ. ಬರೀ ಕಪಲ್ಸೇ ಅವರೇ. ಉದ್ದಕ್ಕೂ ಕಲ್ಲು ಉದ್ದಕ್ಕೂ ಗೈಸ್. ಮುಂಬೈನ ಮೋಸ್ಟ್ ಫೇಮಸ್ ತಾಜ್ ಹೋಟ್ಲಲ್ಲಿ ಇವಾಗ ನಾನು ಹೋಗಿ ಊಟನ ಮಾಡ್ತೀನಿ. ಮುಂದೆಗಡೆ ನೋಡಿ ಸಮುದ್ರ. ಇಲ್ಲಿಂದನೂ ಕರ್ಕೋಗ್ತಾರೆ ಅನ್ಸುತ್ತೆ ಬೋಟ್ ರೈಡ್ಗೆ. ಇಲ್ಲಿ ಸಣ್ಣ ಹ್ಯಾಚ್ಗಳೈತೆ. ಆ ಕಡೆ ದೊಡ್ಡದೈತೆ. ತಾಜ್ ಹೋಟೆಲ್ಗೆ ಹೋಗೋಣ, ಹೋಗ್ಬಿಟ್ಟು ಊಟ ಮಾಡೋಣ. ತಾಜ್ ಹೋಟೆಲ್ ಮುಂದೆಗಡೆ ನೋಡಿ ಗೈಸ್ ಒಂದು ಯಾವುದೋ ಕಾಸ್ಟ್ಲಿ ಕಾರ್ ನಿಂತೈತೆ. ಇಲ್ಲೆಲ್ಲ ಬರೋವೆಲ್ಲ ಕಾಸ್ಟ್ಲಿ ಕಾರ್ಗಳೇ ಇರುತ್ತೆ. ತಾಜ್ ಹೋಟೆಲ್ನ ಒಳಗಡೆ ಇದು. ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಏನಾದ್ರು ಡೈನಿಂಗ್ ವೆಯ್ಟಿಂಗ್ ಇದ್ದರೆ ಟೇಬಲ್ಲು ಇಲ್ಲೇ ವೆಯ್ಟ್ ಮಾಡೋದು. ಅಲ್ಲೇ ನಾನು ಎಂಟ್ರಾಗಿದ್ದೆ ಆ ಕಡೆ. ಊಟ ಮಾಡೋದಿರಲಿ, ಬರೀ ಸೈಡ್ ಸ್ನ್ಯಾಕ್ಸ್ಗಳೇ ನೋಡಿ ಎಷ್ಟೈತೆ. ಕಾಸ್ಟ್ಲಿ ಎಲ್ಲ 1000 ರೂಪಾಯಿ 800 ರೂಪಾಯಿ ಹಂಗೆ ಐತೆ. QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ 10% ಡಿಸ್ಕೌಂಟ್ ಸಿಗುತ್ತಂತೆ. ಈ ಮೆನುಲಿರೋ ಪ್ರೈಸ್ಗಳು ನೋಡಿ ಇನ್ನೂ ಶಾಕ್ ಆಗೋಗ್ತೀರಾ. ಎಲ್ಲ 1000 2000 ಹಂಗೆ ಐತೆ. ಒಂದು ಕಡಿಮೆದೇ ಇಲ್ಲ. ಕೋಲ್ಡ್ ಕಾಫಿನ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗೈತೆ ಗೈಸ್ ಕೋಲ್ಡ್ ಕಾಫಿ.
ತಾಜ್ ಹೋಟೆಲ್ನ ಕೋಲ್ಡ್ ಕಾಫಿ ನೋಡಿ ಸಗದಾಗೈತೆ. ಟೋಟಲ್ಲು 690 ರೂಪಾಯಿ ಆಗೈತೆ. ಚೈನ್ಸ್ ತಂದ್ಬಿಟ್ಟು ಕೊಡ್ತಾರೆ. ಸೊ ಒಂದು ಕೋಲ್ಡ್ ಕಾಫಿಗೆ 690 ರೂಪಾಯಿ ಆಗುತ್ತೆ ಗೈಸ್. ಇದು ಇಲ್ಲಿ ನೋಡಿ ಹೊರಗಡೆ ಡೈನಿಂಗ್ ಈ ಕಡೆನೂ ಐತೆ, ಈ ಕಡೆ ಮಾಡಲಿ. ತಾಜ್ ಹೋಟೆಲ್ನ ವೆಯ್ಟಿಂಗ್ ಏರಿಯಾ ನೋಡಿ ಹೆಂಗೈತೆ ಅಂತ. ಇಲ್ಲಿ ಕುತ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಇಲ್ಲಿ ಕುತ್ಕೊಂಡು ಅಂತ ಕೂತಿದ್ದೀನಿ. ಎಷ್ಟು ಚೆನ್ನಾಗೈತಿ ನೋಡಿ ಸೋಫಾ. ಅಲ್ಲಿ ನೋಡಿ ಆ ಕಡೆ ಸೈಡಲ್ಲಿ, ಆ ಕಡೆ ಸೈಡು ಹೋಟೆಲ್ ಬುಕ್ಕಿಂಗ್ ರೂಮ್ಸ್ ಆ ಕಡೆ ಹೋಗಬೇಕು. ಈ ಕಡೆ ಸೈಡ್ ಡೈನಿಂಗ್ ಏರಿಯಾ. ಇಲ್ಲೇ ನಾನು ಊಟ ಮಾಡ್ಕೊ ಬಂದಿದ್ದು. ತಾಜ್ ಹೋಟೆಲ್ ನೋಡಿ ಗೈಸ್, ಫುಲ್ಲು AC ತಣ್ಣಗೈತೆ. ತಾಜ್ ಹೋಟೆಲ್ಗೆ ಎಲ್ಲರೂ ಬಾಯ್ ಹೇಳಿ ಬನ್ನಿ. ಇವಾಗ ತಾಜ್ ಹೋಟೆಲಿಂದ ಈಚೆ ಹೋಗೋಣ. ಹೋಗಕ್ಕೆ ಬೇಜಾರಾಗ್ತೈತೆ. ಚೆನ್ನಾಗೈತೆ ಗೈಸ್ ತಾಜ್ ಹೋಟೆಲ್. ಎಂಟ್ರಿ ಡೋರ್ ನೋಡಿ ಹೆಂಗೈತೆ, ಇಲ್ಲಿ ಫುಲ್ಲು ರೊಟೇಟ್ ಆಗಿ ಬರುತ್ತೆ. ಸೊ ಬನ್ನಿ ಈಚೆ ಹೋಗೋಣ ಇವಾಗ. ತಾಜ್ ಹೋಟೆಲ್ ಮುಂಬೈಗೆ ಎಲ್ಲರೂ ಬಾಯ್ ಮಾಡಿ ಹೋಗೋಣ ವಾಪಸ್. ಸಂಜೆ ಆಗೋಯ್ತು. 90 ರೂಪಾಯಿ ಟಿಕೆಟು, 3 ಕಿಲೋಮೀಟ್ರ್ ಕರ್ಕೊ ಹೋಗ್ತಾರಂತೆ. ಸೊ ರೈಡ್ ಸ್ಟಾರ್ಟ್ ಆಯಿತು. ಬಾತುಕೋಳಿಗಳು ನೋಡಿ ಎಷ್ಟೊಂದು ಐತೆ, ಚೆನ್ನಾಗಿ ಕಾಣ್ತೈತೆ ನೋಡಿ ಇಲ್ಲಿ ಹಿಂದೆಯಿಂದ. ಅದೇ ತಾಜ್ ಹೋಟೆಲ್ ಗೈಸ್. ನಾನು ಹೋಗ್ಬಿಟ್ಟು ಬಂದಲ್ಲ ಊಟ ತಿನ್ಕೊಂಡು, ಅದೇ ತಾಜ್ ಹೋಟೆಲ್. ಇಲ್ಲೊಂದು ದೊಡ್ಡ ಇಂಡಿಯಾ ಫ್ಲಾಗ್ ಹಾಕೋರು ನೋಡಿ. ಇಲ್ಲಿಂದ ದಡದಿಂದ ಇಲ್ಲಿವರೆಗೂ ಬಂದ್ಬಿಟ್ವಿ. ಅಲ್ಲಿ ನೋಡಿ ದೊಡ್ಡ ದೊಡ್ಡ ಶಿಪ್ಗಳು ನಿಂತೈತಲ್ಲಿ. ಎಷ್ಟು ದೊಡ್ಡ ಆಯ್ತು ನೋಡಿ ಅವು, ದೊಡ್ಡ ದೊಡ್ಡ ಶಿಪ್ಗಳು ಆ ಕಡೆ ಸೈಡ್ ಫುಲ್ಲು. ಅಲ್ಲಿ ನೋಡಿ ಯಾವುದೋ ಶಿಪ್ಗೆ ನಮ್ಮ ಥರನೇ ಮಾಮೂಲಿ ಟ್ರಾವೆಲರ್ಸ್ ಹೋಗ್ತಾ ಇರೋದು. ಅದು ಬೋಟು ಫುಲ್ ಎಲ್ಲ ಪಾರಿವಾಳಗಳ ಟ್ರ್ಯಾಕ್ ಮಾಡ್ತಾವೆ. ನಮ್ಮ ಬೋಟ್ಗೂ ಅಷ್ಟೇ. ಇಲ್ಲಿ ಮಧ್ಯದಲ್ಲಿ ಚೆನ್ನಾಗೈತೆ ಸಮುದ್ರದ ನೀರು, ಅಷ್ಟೊಂದು ಗಲೀಜಿಲ್ಲ. ಇಲ್ಲೇನೋ ಮನೆ ಥರ ಐತೆ ಸಮುದ್ರದ ಮಧ್ಯದಲ್ಲಿದೆ, ಏನೋ ಗೊತ್ತಿಲ್ಲ ಅದು. ನೋಡಿ ಝೂಮ್ ಮಾಡ್ತೀನಿ ನೋಡಿ, ಸಮುದ್ರದ ಮಧ್ಯ ಐತೆ ಅದು. ಮೋಸ್ಟ್ಲಿ ಬೋಟ್ದು ಪೆಟ್ರೋಲ್ ಅನ್ಸುತ್ತೆ. ಇವು ಪೆಟ್ರೋಲ್ ಕ್ಯಾನ್ಗಳು ಎಲ್ಲ ಇಲ್ಲೇ ಇಟ್ಬಿಟ್ಟವ್ರು ನೋಡಿ ದೊಡ್ಡದಲ್ಲಿ. ಸಂಜೆ ಟೈಮ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಚೆನ್ನಾಗಿ ಕಾಣಿಸ್ತೈತೆ. ಈಗ ವಾಪಸ್ಸು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಈಗ ಬಸ್ ಹತ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಕಂಡಕ್ಟರ್ಗಳು ಬಸ್ಸಲ್ಲಿ ಇರ್ತಾರೆ. ಇಲ್ಲಿ ಕೆಳಗಡೆನೇ ಕಂಡಕ್ಟರ್ಗಳು ಟಿಕೆಟ್ ಕೊಡ್ತಿರ್ತಾರೆ. ಮತ್ತು ಚೇಂಜ್ಗೆ ಅವ್ರೇನು ಅನ್ನೋದೇ ಇಲ್ಲ, ಅವರೇ ಚೇಂಜ್, ಎಷ್ಟು ಚೇಂಜ್ ಇದ್ರೂ ಅವರೇ ಚೇಂಜ್ ಇಟ್ಕೊಂಡಿರ್ತಾರೆ, ಚೇಂಜ್ ಕೊಟ್ಬಿಡ್ತಾರೆ. ನೋಡಿ ನಂಗೆ 4 ರೂಪಾಯಿ ಚೇಂಜ್ ಕೊಟ್ಟವ್ರೆ. 8 ರೂಪಾಯಿ ಟಿಕೆಟ್ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ. ಬಸ್ಸಲ್ಲಿ ಹೋಗೋಣ ಈಗ. ಡಬಲ್ ಡೆಕ್ಕರ್ ಬಸ್ಸಲ್ಲಿ ನೋಡಿ ಫುಲ್ ಎಲ್ಲ ಜನ ಹತ್ಬಿಟ್ಟು ಕುತ್ಕೊಬಿಟ್ಟವ್ರೆ. ಚೆನ್ನಾಗೈತೆ ಅಲ್ವಾ ಬಸ್ ಇದು? ಹಾಂ, ಮುಂಬೈಯಲ್ಲಿ, ಬೆಂಗಳೂರಲ್ಲಿ ಈ ಥರ ಡಬಲ್ ಡೆಕ್ಕರ್ ಬಸ್ ಬಂದರೆ ಚೆನ್ನಾಗಿರುತ್ತೆ ಗೈಸ್. ಮುಂಬೈಗೆ ಬಂದು ವಡಾಪಾವ್ ತಿಂದಿಲ್ಲ ಅಂದರೆ ಹೆಂಗೆ? ಬನ್ನಿ ವಡಾಪಾವ್ ಟೇಸ್ಟ್ ಮಾಡ್ತೀನಿ. ಇಲ್ಲಿ ನಾನು ಶವರ್ಮ ತಗೋತಿದ್ದೀನಿ. ಇಷ್ಟೇ ಆಗಲ್ಲ ಇರೋದು ಶವರ್ಮ ಅಂಗಡಿ. ಇವಾಗ ರೆಡಿ ಮಾಡಿಸ್ತವ್ರು ಒಳಗೆ. 3, 4, 5, 6 ಜನ ಕೆಲಸ ಮಾಡ್ತಾವ್ರೆ. ಫುಲ್ ಎಲ್ಲ ಟೋಕನ್ ಸಿಸ್ಟಮು ಗೈಸ್. ನಂದು 94 ಟೋಕನ್ನು. ಶವರ್ಮ ಅಂಗಡಿ ನೋಡಿ, ಬರೀ ಹುಡುಗಿರಿ ಅವರಿಗೆ ಗೈಸ್. ಶವರ್ಮ ಬಂತು. ಶವರ್ಮನ ಟೇಸ್ಟ್ ಮಾಡೋಣ ಬನ್ನಿ, ಹೆಂಗೈತೆ ಹೇಳ್ತೀನಿ ಈಗ. ಸಖತ್ತಾಗೈತೆ ಗೈಸ್. ಫುಲ್ ಚೀಸು. ನಿಮ್ಗೂ ಬೇಕಾ? 1/4 ಗಂಟೆ ವೆಯ್ಟ್ ಮಾಡೋದಕ್ಕೂ ವರ್ತೈತೆ. ಮುಂಬೈಯಲ್ಲಿ ಸ್ಟ್ರೀಟ್ ಫುಡ್ ಸಖತ್ತಾಗೈತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಅದಕ್ಕೆ ಇಷ್ಟು ಜನ ಇರೋದಿಲ್ಲಿ. ಇವತ್ತು ಬರೀ ಮುಂಬೈಯಲ್ಲಿ ನಾನು ತಿಂತಾನೇ ಇದ್ದೀನಿ. ಸ್ಟ್ರೀಟ್ ಫುಡ್ಗಳು ಎಷ್ಟು ತಿಂದೆ, ಎಷ್ಟು ಜ್ಯೂಸ್ ಕುಡ್ದೆ ಅಂತ ಲೆಕ್ಕನೇ ಇಲ್ಲ. ಮುಂಬೈ ಒಂಥರ ಬ್ಯುಸಿಯೆಸ್ಟ್ ಸಿಟಿ ನಾನು ನೋಡ್ದಂಗೆ. 2 ದಿನದಿಂದ ಜನ ಫುಲ್ ಯಾವಾಗಲೂ ಮೂವಿಂಗಲ್ಲೇ ಇರ್ತಾರೆ. ಎಲ್ಲರೂ ಬ್ಯುಸಿಯಾಗೇ ಇರ್ತಾರೆ. ಎಲ್ಲರೂ ಪಾಠ ಅಂತ ಹೋಯ್ತಾನೆ ಇರ್ತಾರೆ. ಅವ್ರ ಪಾಡ್ಗೆ ಅವ್ರು ನಡ್ಕೊ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಮುಂಬೈಯಲ್ಲಿ ಆಟೋದಲ್ಲಿ ಹೋಗೋಕ್ಕೆ ನೋಡಿ ಲೈನಲ್ಲಿ ನಿಂತ್ಕೋಬೇಕಿಲ್ಲಿ. ನಾನು ಇವಾಗ ಲೈನಲ್ಲಿ ನಿಂತಿದ್ದೀನಿ. ಒಬ್ಬರಾದ್ಮೇಲೆ ಒಬ್ಬರು ಹತ್ಬೇಕೀಗ ಆಟೋನ.